Good morning student. Welcome to the accounts class of PUC second year. Today I am going to deal with the next question, that is a question number 30 that is asked in your preparatory examination. ಹಾಗಾದರೆ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್, ಇವತ್ತಿನ ಕ್ಲಾಸ್ ನಾವೇನು ನೋಡ್ತಾ ಇದ್ದೀವಿ ಅಂತಂತಂದರೆ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ದ ಕ್ವಶನ್ ನಂಬರ್ 30 ನಾವೇನು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ. ಹಾಗಾದರೆ ದಿಸ್ ಪ್ರಾಬ್ಲಮ್ ಈಸ್ ಇನ್ ರಿಲೇಟಿಂಗ್ ಟು ದ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್. ಹಾಗಾದರೆ ಈ ಪ್ರಾಬ್ಲಮ್ ಯಾವುದಕ್ಕೆ ಸಂಬಂಧಪಟ್ಟದ ಅಂತಂತಂದರೆ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ಗೆ ಏನಾಗಿದೆ ರೀ ಸಂಬಂಧಪಟ್ಟದ. ಹೌದಾ? ಹಾಗಾದರೆ ಇವತ್ತಿನ ಕ್ಲಾಸ್ ನಾವೇನು ಮಾಡೋಣ, ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದನ್ನು ನೋಡೋಣ ರೀ. ಹಾಗಾದರೆ ಫಸ್ಟ್ ಪ್ರಾಬ್ಲಮನ್ನು ಏನು ಮಾಡೋಣ, ಅನಾಲಿಸಿಸ್ ಮಾಡೋಣ. ಹಾಗಾದರೆ ಪ್ರಾಬ್ಲಮ್ ಏನದ ರೀ, ದ ಅರುಣ್, ವರುಣ್ ಆ್ಯಂಡ್ ಚರಣ್ ವೇರ್ ಪಾರ್ಟ್ನರ್ಸ್ ಇನ್ ಅ firm sharing profits and losses in the ratio of 2:1 respectively, means the Arun proportionate 2/5 and Varun proportionate 2/5 and Charan proportionate 1/5. Their balance sheet is also given as under. Okay, this is liabilities and amount, assets, amount. Here next move towards its ಅಡ್ಜಸ್ಟ್ಮೆಂಟನ್ನು ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ಒಳಗೆ ಫಸ್ಟ್ ಏನು ಹೇಳಿದಾರೆ, ಹೂ ಇಸ್ ರಿಟೈರ್ಡ್ ಹಿಯರ್, ದ ಚರಣ್ ಈಸ್ ರಿಟೈರ್ಡ್ ಆನ್ 1/4/2021 ಫ್ರಮ್ ದ ಬಿಸ್ನೆಸ್, ದ ಅಡ್ಜಸ್ಟ್ಮೆಂಟ್ಸ್. ಹಾಗಾದರೆ ಇಲ್ಲಿ ಏನಾಗೈತೆ ಅಂತಂತಂದರೆ ಚರಣ್ ಅನ್ನೋರು ಏನಾಗಿದ್ದಾರೆ ರೀ, ರಿಟೈರ್ನ್ ಆಗಿದ್ದಾರೆ. ಹಾಗಾದ್ರೆ ಅಡ್ಜಸ್ಟ್ಮೆಂಟ್ಸ್ಗಳನ್ನು ನಾವೇನು ಮಾಡೋಣ ನೋಡೋಣ. ದ ಚರಣ್ ಈಸ್ ರಿಟೈರ್ಡ್ ಆನ್ 1/4/2021 ಫ್ರಮ್ ದ ಬಿಸ್ನೆಸ್. ದ ಅಡ್ಜಸ್ಟ್ಮೆಂಟ್ ಟು ಬಿ ಮೇಡ್ ಹಿಯರ್. The first one, stock be increased by 20%. Here the value of stock is increased. So any adjustment in relating to the problem, this adjustment will effects on the revaluation account. ಇಲ್ಲಿ revaluation account ಮ್ಯಾಗ ಏನಾಗ್ತವೆ ಇವ effects ಆಗ್ತವೆ. So stock to be increased by, here the stock to be increased by 20%. ಹಾಗಾದ್ರೆ ಸ್ಟಾಕ್ ಏನಾಗಿದೆ ರೀ, ಇನ್ಕ್ರೀಸ್ ಆಗಿದೆ 20%. ಹಾಗಾದರೆ ಸ್ಟಾಕ್ ಈಸ್ ಆ್ಯನ್ ಅಸೆಟ್. ವೆನ್ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಆ್ಯನ್ ಅಸೆಟ್, ಇಟ್ ಶುಡ್ ಬಿ ಇನ್ಫ್ಲೂಯನ್ಸ್ಡ್ ಆನ್ ಇಫೆಕ್ಟ್ಸ್ ಆನ್ ದಿ ಕ್ರೆಡಿಟ್ ಸೈಡ್ ಆಫ್ ದಿ ರಿಯಲೈಜೇಷನ್ ಅಕೌಂಟ್. ಅದು ಯಾವ ಸೈಡ್ ಬರಬೇಕಾ, ಕ್ರೆಡಿಟ್ ಸೈಡ್ ಬರ್ತದೆ ರಿಯಲೈಜೇಷನ್ ಅಕೌಂಟ್ದ. ನೆಕ್ಸ್ಟ್ ಪಿ ಡಿ ಡಿ ಅಟ್ 10% ಆನ್ ಡೆಟರ್ಸ್. ಪಿ ಡಿ ಡಿಯನ್ನು ಏನು ಮಾಡೋದಿದೆ ರೀ, ಮೇಂಟೈನ್ ಮಾಡಂದಾರ 10%. ಹಾಗಾದರೆ ಈ ಅಡ್ಜಸ್ಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗಿದೆ. ಇಲ್ಲೇ ನೀವೇನು ಮಾಡ್ತೀರಿ, ಭಾಳ ಮಿಸ್ಟೇಕ್ ಮಾಡ್ತೀರಿ. ಹಾಗಾದ್ರೆ ಮೇಂಟೈನ್ ಪಿ ಡಿ ಡಿ 10% ಆನ್ ಡೆಟರ್ಸ್ ಮ್ಯಾಗ ಪಿ ಡಿ ಡಿ 10% ಮೇಂಟೈನ್ ಮಾಡಂತ ಹೇಳಿದಾರ. ಆವಾಗ ಅವ್ರ ಇನ್ನರ್ ಕಾಲಮ್ನಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟನ್ನು ನಾವೇನು ಮಾಡಬೇಕಾ, ಅಬ್ಸರ್ವ್ ಮಾಡಬೇಕಾ. ಹಾಗಾದರೆ ಇಲ್ಲಿ 10% ಡೆಟರ್ಸ್ ಮೇಂಟೈನ್ ಮಾಡ್ಯಾರ ಅಂದ್ರೆ ನಾವು ಹೋಲ್ ಎಂಟೈರ್ ಅಮೌಂಟ್ ಮ್ಯಾಗನ ಏನು ಮಾಡಬೇಕಾ, 10% ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೇಕಾ. 80,000 ಮ್ಯಾಗ 10% ಮಾಡಿದ್ರೆ 8,000 ಬರ್ತದೆ. ಹಾಗಾದರೆ ಇಲ್ಲಿ ಇನ್ನರ್ ಕಾಲಮ್ ಎಷ್ಟು ಕೊಟ್ಟಾರೆ ಅವರ, 4,000 ಕೊಟ್ಟಾರೆ. ಸೊ ವಾಟ್ ಇಟ್ಸ್ ಇಂಡಿಕೇಟ್ಸ್, ಇಟ್ ಇಂಡಿಕೇಟ್ಸ್ ದ 4,000 ಎಕ್ಸಸ್ ಅಮೌಂಟ್ ಪಿ ಡಿ ಡಿ ಈಸ್ ಕ್ರಿಯೇಟೆಡ್ ಇನ್ ಅನ್ ಆರ್ಗನೈಜೇಷನ್. 4,000 ರೂಪಾಯಿ ಎಕ್ಸಸ್ ಏನಾಗಿದೆ, ಪಿ ಡಿ ಡಿ ಕ್ರಿಯೇಟ್ ಆಗ್ಯದ. Here when they are given the PDD maintained at 10% on debtor, first you have to find out the total amount of the debtors, that is 80,000. You apply 10%, that is 80,000 into 10/100. The answer is 8,000. So they are given only the 4,000 in the inner column. Here the total 8,000, but they are given only 4,000. That will indicates as the 4,000 excess amount will created in the organization. So when increasing the liability of an organization, it influenced on the debit side of the revaluation account. Next, depreciation machinery and furniture by 10% each. ಹಾಗಾದ್ರೆ ಇಲ್ಲೇನು ಕೊಟ್ಟಾರ, ಮಷಿನರಿ ಮತ್ತು ಫರ್ನಿಚರ್ ಏನಾರ ಡೆಪೋಸಿಷನ್ ಕೊಟ್ಟಾರ. ಮಷಿನರಿ ಆ್ಯಂಡ್ ಫರ್ನಿಚರ್ ಬೋತ್ ಆರ್ ದಿ ಅಸೆಟ್. ದ ಡೆಪೋಸಿಷನ್ ಮೀನ್ಸ್ ಡಿಕ್ಲೈನಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ವೆನ್ ಡಿಕ್ಲೈನಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್, ಇಟ್ ಶುಡ್ ಬಿ ಇನ್ಫ್ಲೂಯನ್ಸ್ಡ್ ಆನ್ ದಿ ಡೆಬಿಟ್ ಸೈಡ್ ಆಫ್ ದಿ revaluation account. The next, the goodwill to be extended retiring partner share is valued 30,000. It should be treated according to the AS 26. ಇಲ್ಲಿ ವರುಣ್ ಚರಣ್ ಅಂತಕ್ಕಂಥವ್ರು ಏನು ರಿಟೈರ್ಡ್ ಆಗಿದ್ದಾರಲ್ಲ, ಇವ್ರದ್ದು ಗುಡ್ವಿಲ್ಲನ್ನು ಏನು ಮಾಡಬೇಕಾಗಿದೆ, ನಾವು ಸೆಟಲ್ಮೆಂಟ್ ಮಾಡಬೇಕಾಗಿದೆ. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್, ದಟ್ ಈಸ್ ಅ ಗುಡ್ ವಿಲ್ ರಿಲೇಟೆಡ್. ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ಅಕಾರ್ಡಿಂಗ್ ಟು ದ AS 26. AS 26 ಪ್ರಕಾರ ನಾವು ಏನು ಮಾಡಬೇಕಾಗ್ತದೆ ಇದನ್ನು. ಇನ್ನು ನೆಕ್ಸ್ಟ್ ಯಾವ ರೀತಿ ನಾವು ರಿವ್ಯಾಲ್ಯೂಷನ್ ಅಕೌಂಟನ್ನು ಸಾಲ್ವ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ನೋಡ್ರಿ. ಇಲ್ಲಿ ಫಸ್ಟ್ ದಿಸ್ ಈಸ್ ಅ ಫಾರ್ಮ್ಯಾಟ್ ಆಫ್ ರಿವ್ಯಾಲ್ಯೂಷನ್ ಅಕೌಂಟ್. ಯಾವ ಥರ ನೀವು
ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಒಳಗೆ ಮಾಡ್ತಿಲ್ಲ ಅದೇ ಥರನ ಬರ್ತದೆ. ಬಟ್ ಅಲ್ಲಿಗೆ ಇಲ್ಲಿಗೆ ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಏನು ಕ್ರಿಯೇಟ್ ಆಗಿಲ್ಲ. ನಾವು ಎಷ್ಟು ಜನರಿಗೂ ವಾಟ್ ಎವರ್ ದ ಪ್ರಾಫಿಟ್ ಆರ್ ದ ಲಾಸಸ್ ಕ್ರಿಯೇಟ್ ಇನ್ ಆರ್ಗನೈಸೇಷನ್, ದಟ್ ಆಲ್ ದ ಪ್ರಾಫಿಟ್ ಆರ್ ದ ಲಾಸಸ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಆಲ್ ದಿ ಪಾರ್ಟ್ನರ್. ದಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಅಡ್ಮಿಷನ್ ಆ್ಯಂಡ್ ರಿಟೈರ್ಮೆಂಟ್. Particulars rupees. Here the particulars rupees. First, that is a stock to be increased. When increasing the value of assets should be entry or recorded in the credit side. Buy stock. The first you take the value of stock, that is a 40,000. 20 by 100, that is 8,000. Okay, the next one, the PDD 10%. Here the PDD when increasing the liability of an organization is recorded in the debit side. PDD, first you have to identify the amount of PDD, that is 80,000 into 10 by 100, 8,000, but they are already created as a 4,000. The only increase amount you should be recorded here, that is 8,000 minus 4,000, should enter only 4,000. Next, depreciate machinery and furniture by 10%. So depreciation should be recorded in the debit side. To depreciation on machinery, and here the value of machinery 40,000 into 10 by 100, so answer 4,000. Next, similarly, to depreciation on the one more asset, that is a furniture. The value of furniture, that is 20,000 and 10 by 100, 2,000 depreciation amount of the furniture, and the machinery depreciation, that is a 4,000. 4,000 or 2,000 ಏನು ಬಂದಿದೆ depreciation ಅಂತು. Depreciation means declining the value of assets, so that should be recorded in the debit side of the revaluation account. After that ಇಲ್ಲಿ ಅಸೆಟ್ಸ್ ಮತ್ತು ಲಾಯಬಿಲಿಟಿ ಇನ್ಕ್ರೀಸ್ ಡಿಕ್ರೀಸ್ ಅಷ್ಟೇ ನಾವು ಇಲ್ಲಿ ಏನು ಮಾಡ್ತೀವಿ ರೆಕಾರ್ಡ್ ಮಾಡ್ತೀವಿ. ಉಳಿದು ಯಾವುದು ಅಡ್ಜಸ್ಟ್ಮೆಂಟ್ ಏನಾಗಂಗಿಲ್ಲ ಇಲ್ಲಿ ಬರಲ್ಲ. ಸೊ ಟೋಟಲ್ ಮಾಡಿರಿ. Here the debit side total is more than compared to the credit side, that is the total of debit side 10,000. Here the total of credit side only 8,000. The difference is called as a loss. The difference is 2,000. This amount is called as a by loss. ಹಾಗಾದರೆ ಈ ಲಾಸನ್ನು ನಾವೇನು ಮಾಡಬೇಕಾ, 3 ಜನದ ನಡುವೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ ದ ಪಾರ್ಟ್ನರ್ಸ್ ನೇಮ್, ದಟ್ ಈಸ್ ಅರುಣ್, ವರುಣ್ ಆ್ಯಂಡ್ ಚರಣ್. ಯು ಶುಡ್ ಗಿವ್ ದ ಇಟ್ ಮೇ ಲಾಸ್ ಆರ್ ಇಟ್ ಮೇ ಪ್ರಾಫಿಟ್ ಅಮೌಂಟ್ ಟು ದ ರಿಟೈರಿಂಗ್ ಪಾರ್ಟ್ನರ್ ಆಲ್ಸೋ. ರಿಟೈರಿಂಗ್ ಪಾರ್ಟ್ನರ್ಗೂ ನಾವು ಕೊಡಬೇಕಾಗ್ತದೆ. ಮತ್ತು ಕ್ವಶನ್ ಬರ್ತದೆ, ಮೇಡಮ್ ಇದನ್ನು ಯಾವ ರೇಷಿಯೋ ಒಳಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ದೇ ಆರ್ ಆಲ್ಸೋ ಗಿವನ್ ದ ರೇಷಿಯೋ ಆಸ್ ಇ 2:2:1. ಇಟ್ ಮೀನ್ಸ್ 2/5. Here 2/5 and 1/5. ಹಾಗಾದರೆ ಎಷ್ಟು ಬರ್ತದೆ ಇಲ್ಲಿ ಆನ್ಸರ್? 5 4s means 800. Here also 800, 1600, the remaining, that is 400. ಹಾಗಾದ್ರೆ the loss beared by Arun is 800 and Varun is 800 and the Charan is 400. This amount is posted to the debit side of the partners capital account. ಇಲ್ಲಿ ಏನಾಗ್ತದೆ ರೀ, ಅದ ಪೋಸ್ಟಿಂಗ್ ಆಗ್ತದೆ. ಸೊ ನೆಕ್ಸ್ಟ್ ದ ಪ್ರಿಪ್ರೇಷನ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಸಾಲ್ವ್ ಮಾಡೋಣ. ಅದರೊಳಗೆ ಫಸ್ಟ್ ದಿಸ್ ಈಸ್ ಅ ಫಾರ್ಮ್ಯಾಟ್, ಆಲ್ರೆಡಿ ಯು ನೋ. ಪರ್ಟಿಕ್ಯುಲರ್ಸ್ ಎಲ್ಲ ಬೇಸಿಕ್ ಥಿಂಗ್ಸ್ ನಿಮಗೆ ಗೊತ್ತದ. ನಿಮಗೆ ಪ್ರಾಬ್ಲಮ್ಸ್ ಐಡಿಯಾ ಬರಲಿ ಅಂತ ಸಾಲ್ವ್ ಮಾಡ್ತಾಯಿದ್ದೀನಿ. ಅರುಣ್,
ವರುಣ್ ಆ್ಯಂಡ್ ಚರಣ್. ಇಲ್ಲಿ ಒಂದೇನು ಇಂಪಾರ್ಟೆಂಟ್ ಅಂತಂದರೆ ಏನೇನು ರಿಸರ್ವ್ ಇರಲಿ ಆಮೇಲೆ ಏನೋ ಒಂದು ಪ್ರಾಫಿಟ ಇರಲಿ ಅದನ್ನೆಲ್ಲ ನಾವೇನು ಮಾಡಬೇಕಾಗ್ತದೆ, ಮೂರು ಪಾರ್ಟ್ನರ್ಸ್ಗೂ ನಾವಿಲ್ಲಿ ಏನು ಮಾಡಬೇಕಾಗ್ತದೆ ರೀ, ಕೊಡಬೇಕಾಗ್ತದೆ. First, you take the balances of all the partners by balance brought down. They are given in the balance sheet as a 1,60,40. You write that one, 1,60,000 and 40. ಏನು ಬ್ಯಾಲೆನ್ಸ್ ಕೊಡ್ತಿರಲ್ಲ ಅದನ್ನು ಮೊದಲು ನಾವು ಕ್ರೆಡಿಟ್ ಸೈಡ್ ಪೋಸ್ಟಿಂಗ್ ಮಾಡೋಣ. ನೆಕ್ಸ್ಟ್ ದ ರಿಸರ್ವ್ ಫಂಡ್, ದ ರಿಸರ್ವ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದಿ ಆಲ್ ದ ಪಾರ್ಟ್ನರ್ಸ್ ಬೈ general reserve. The value of general reserve, that is a 40,000. The 40,000 is distributed among all the partners as a 2/5, 2/5 and 1/5. Similarly here the 2/5, that is 16,000 and 16,000 and 8,000. ಇಲ್ಲಿ ಏನಾಗ್ತದೆ ರೀ, 16,000 16,000 8,000 ಬರ್ತದೆ. ಜನರಲ್ ರಿಸರ್ವ್ 40,000 ಇದೆ. 2/5 2/5 ಆ್ಯಂಡ್ 1/5 ಮಾಡಿದರೆ ಇನ್ನು ನೆಕ್ಸ್ಟ್ ಏನು ಲಾಸ್ ಬಂದಿದೆ, ಪ್ರಾಫಿಟ್ ಬಂದಿತ್ತಂದ್ರೆ ಇಲ್ಲಿ ತೊಗೋತಿದ್ವಿ. ಇವಾಗ ಲಾಸ್ ಬಂದಿದೆ, ಇಟ್ ಶುಡ್ ಬಿ ಇನ್ ದಿ ಡೆಬಿಟ್ ಸೈಡ್. ಟು ಲಾಸ್, ಟು ರಿವ್ಯಾಲ್ಯೂಷನ್ ಕಂಡು ಲಾಸ್ ಅಂತ ಬರೆದ್ರು ಕರೆಕ್ಟಾಗಿ ಎಷ್ಟು ಬಂದಿದ್ದಾರೆ ಯಾರಿಗೆ, 800 ಆ್ಯಂಡ್ 400. ಹಾಗಾದರೆ ಒನ್ ಮೋರ್ ಐಟಮ್ ದೇ ಆರ್ ಗಿವನ್ ಆಸ್ ಅ ಎಕ್ಸ್ಟ್ರಾ, ದಟ್ ಈಸ್ ಅ 5,000 P&L ಅಕೌಂಟ್. ಇಟ್ ಮೀನ್ಸ್ ಇಟ್ ಈಸ್ ಎನ್ previous year profit. This profit is distributed among the all the partners by P&L account. The value is 5,000. The similarly distributed here means the 2,000 and 1,000. ಇಲ್ಲಿ ಏನಾಗ್ತದೆ, 5,000 ಇದೆ. 2/5 ಮಾಡಿದರೆ 2,000 1,000 ಬರ್ತದೆ. 2/5 2/5 1/5. ಇವಾಗ P&L ಅಕೌಂಟ್ ಆಯಿತು, ಜನರಲ್ ರಿಸರ್ವ್ ಆಯಿತು, ಬ್ಯಾಲೆನ್ಸ್ ಆಯಿತು. ಈಗ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತದೆ ರೀ, ಗುಡ್ ವಿಲ್. ಹಾಗಾದರೆ ಗುಡ್ ವಿಲ್ ಇಲ್ಲಿ ನೋಡಿರಿ ಎಷ್ಟಿದೆ, ಗುಡ್ ವಿಲ್ 30,000 ರೂಪೀಸ್ ಇದೆ. ಹಾಗಾದರೆ ಈ 30,000 ಅವರ ಪ್ರಪೋರ್ಷನೇಟಿಗೆ ಸೇರಿರ್ತಕ್ಕಂಥ ಒಂದು ಏನಾಗ್ಯದ ಅಮೌಂಟ್ ಆಗ್ಯದ, ಪೋರ್ಷನ್ ಯಾರಿಗೆ, ದ ರಿಟೈರಿಂಗ್ ಪಾರ್ಟ್ನರ್ ದ ಚರಣ್ಗೆ ಏನಾಗಿದೆ ಇದು ಸಂಬಂಧಪಟ್ಟದ. ಹಾಗಾದ್ರೆ ದಿಸ್ ಅಮೌಂಟ್ ಈಸ್ ಗಿವನ್ ಬೈ ದ ರಿಮೈನಿಂಗ್ ಆರ್ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್. ಈ 30,000 ರೂಪಾಯಿನ ಚರಣಿಗೆ ಕೊಡಬೇಕಂತಂದರೆ ಇದನ್ನು ಕೊಡೋರು ಯಾರು, ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಅವ್ರ ದಿ ಕಂಟಿನ್ಯೂ ಯಾರು ಆಗ್ತಿರ್ತಾರಲ್ಲ ಅವ್ರು ಅದನ್ನು ಕೊಡ್ಬೇಕು. ಮತ್ತು ಕ್ವಶನ್ ಬರ್ತದೆ, ಇನ್ ವಿಚ್ ಪ್ರಪೋರ್ಷನೇಟ್ ದೇ ಆರ್ ಗಿವನ್ ದ 30,000 ರೂಪೀಸ್. ಇನ್ನು ಯಾವ ರೇಷಿಯೋ ಒಳಗೆ ಅವ್ರು ಏನು ಮಾಡ್ತಾರೆ, 30,000 ಕೊಡ್ತಾರೆ. ಹಾಗಾದ್ರೆ ದೇ ಗಿವ್ the 30,000 amount in the gain ratio, in the form of the gain ratio ಒಳಗೆ ಅವ್ರು ಏನು ಮಾಡ್ತಾರೆ ಕೊಡ್ತಾರೆ. ವೈ ದೇ ಆರ್ ಗಿವನ್ ದ ಗೇನ್ ರೇಷಿಯೋ, ವಾಟ್ ಈಸ್ ಗೇನ್ ರೇಷಿಯೋ, ಗೇನ್ ರೇಷಿಯೋ ಅಂದರೆ ಏನು, ಯಾಕೆ ಗೇನ್ ರೇಷಿಯೋ ಒಳಗೆ ಅವ್ರು ಕೊಡ್ತಾರೆ ಅಂದರೆ, ಗೇನ್ ರೇಷಿಯೋ ಈಸ್ ಅ ರೇಷಿಯೋ, ಇಟ್ ಈಸ್ ಆನ್ the proportionate or the share of profit acquiring by the existing partners or the continuing partners. They are also called as the continuing partners when the partner is retiring or the on the occasion of the ರಿಟೈರ್ ಇವ್ರು ಏನಾಗ್ತಿರ್ತಾರಲ್ಲ, ಈಗ ನೋಡಿರಿ ಎಕ್ಸಾಂಪಲ್ ಅರುಣ ವರುಣ ಚರಣ ಪಾರ್ಟ್ನರ್ಸ್ 3 ಮಂದಿ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೋತಿದ್ರು. ಈಗ ಚರಣ್ ರಿಟೈರ್ ಆಗ್ತಾ ಇದ್ದಾರ ಅಂತಂತಂದ್ರೆ ಚರಣದ ಪ್ರಪೋರ್ಷನೇಟ್ನು ಕೂಡ ಅರುಣ ಮತ್ತು ವರುಣ ತೊಗೊಳ್ತಾರಲ್ಲ, ಅದಕ್ಕೆ ನಾವೇನಂತೀವಿ ಗೇನ್ ರೇಷಿಯೋ ಅಂತ ಕರಿತೀವಿ. ಗೇನ್ ಈಸ್ ನಥಿಂಗ್ ಬಟ್ ಅಕ್ವೈರಿಂಗ್ ದ ಶೇರ್ ಆಫ್ ಪ್ರಾಫಿಟ್ ಆಫ್ ದಿ ರಿಟೈರಿಂಗ್ ಪಾರ್ಟ್ನರ್. ಸೊ ದ್ಯಾಟ್ಸ್ ವೈ they are also give the goodwill amount to the retiring partners in the form of gain ratio ಒಳಗನ ಕೊಡ್ತಾರೆ. ಹಾಗಾದರೆ what is the formula for using the find out the gain ratio? Here the new ratio minus old ratio is a calculation of the gain ratio, but they are not given the new ratio here. We have to identify the on the basis of old ratio. ಇಲ್ಲಿ old ratio ಮ್ಯಾಗ ನಾವು gain ratio ನ ತೊಗೊಳ್ಬೇಕಾಗ್ತದೆ. ಯಾಕಂದರೆ ನ್ಯೂ ರೇಷಿಯೋ ಕೊಟ್ಟಿದ್ರೆ ಅಂದರೆ ನ್ಯೂ ರೇಷಿಯೋ ಒಳಗೆ ಓಲ್ಡ್ ರೇಷಿಯೋ ಲೆಸ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ಕೋತಿದ್ವಿ. ಬಟ್ ಇಲ್ಲಿ ಕೊಟ್ಟಿಲ್ಲ ಅಂತಂದರೆ ನಾವೇನು ಮಾಡಿದ್ವಿ, ಇಲ್ಲಿ 3 ಜನದ ಏನೈತಲ್ಲ ಇದ್ರೊಳಗೆ ರಿಟೈರ್ ಯಾರಾಗ್ಲಿಕ್ಕತ್ತಾರ, ಚರಣ್ ಆಗ್ಲಿಕ್ಕತ್ತಾರ. ಸೊ ಲೀವ್ ದ ಪ್ರಪೋರ್ಷನೇಟ್ ಆಫ್ ಚರಣ್, ವಾಟ್ ಎವರ್ ದ ರಿಮೇನ್, ದಿಸ್ ಈಸ್ ಅ ಪ್ರಪೋರ್ಷನೇಟ್ ಆಫ್ ದಿ ಗೇನ್ ರೇಷಿಯೋ. ಏನು ಉಳಿದದಲ್ಲ ಅದು ಏನಾಗ್ಯದ, ಗೇನ್ ರೇಷಿಯೋ ಆಗ್ಯದ. ಹಾಗಾದರೆ ದ ಗುಡ್ ವಿಲ್ ಅಮೌಂಟ್ ಈಸ್ ಗಿವನ್ ಬೈ ಅರುಣ್ ಆ್ಯಂಡ್ ವರುಣ್ ಇನ್ ದ ಫಾರ್ಮ್ ಆಫ್ 2:2 ಒಳಗೆ ಏನು ಮಾಡ್ತಾರೆ ರೀ, ಅವರ ಕೊಡ್ತಾರೆ. 2:2 ಒಳಗೆ ಅವ್ರು ಏನು ಮಾಡ್ತಾರೆ
ಕೊಡ್ತಾರೆ. ಹಾಗಾದರೆ ಇಲ್ಲಿ ನೋಡ್ರಿ, ಅಕಾರ್ಡಿಂಗ್ ಟು ದ AS26 ದ ಗುಡ್ ವಿಲ್ ಅಮೌಂಟ್ ಈಸ್ ಕ್ರೆಡಿಟೆಡ್ ಟು ದ ಚರಣ್ ಅಕೌಂಟ್ ಆ್ಯಂಡ್ ದ ಅಮೌಂಟ್ ಈಸ್ ಡೆಬಿಟೆಡ್ ಟು ದ ಅರುಣ್ ಆ್ಯಂಡ್ ವರುಣ್ ಅಕೌಂಟ್ಗೆ ಏನಾಗ್ತದೆ, ಡೆಬಿಟ್ ಆಗ್ತದೆ. ಹಾಗಾದರೆ ಇಲ್ಲಿ 2:2 ನಾವು ಮಾಡಿದಪ್ಪ ಅಂತಂತಂದರೆ ಇಲ್ಲಿ ನಾ ಮಾಡ್ತೀನಿ ನೋಡ್ರಿ, 30,000 2/4 ಆ್ಯಂಡ್ 30,000 2/4 ಇದನ್ನು ನಾವು ಮಾಡಿ ನೋಡಿದಾಗ ದ 15,000 ಬರ್ತದೆ ಇಬ್ಬರಿಗೂ. ಮೀನ್ಸ್ ಈಕ್ವಲಿನ ಅವ್ರು ಏನು ಮಾಡ್ತಾರೆ ರೀ, ಗುಡ್ ವಿಲ್ ಅಮೌಂಟನ್ನು ಕೊಡ್ತಾರೆ. ಹಾಗಾದ್ರೆ ಇಲ್ಲಿ ನಾ ಹೆಂಗೆ AS26 ಮಾಡ್ತೀನಿ ನೋಡಿರಿ. ಬೈ ಎ ಮೀನ್ಸ್ ಅರುಣ್ ಅಕೌಂಟ್ ಬೈ ವರುಣ್ ಅಕೌಂಟ್, ಇವ್ರ ಇಬ್ಬರು ಅಕೌಂಟ್ಲೆ ಏನೇನಾಗ್ತದೆ, 15,000 ಏನಾಗ್ತದೆ, ಕ್ರೆಡಿಟ್ ಆಗ್ತದೆ. ಯಾರ ಅಕೌಂಟ್ಗೆ ಅಂತಂದರೆ ಚರಣ್ ಅಕೌಂಟ್ಗೆ. ಚರಣ್ ಅಕೌಂಟ್ ಅವ್ರದ್ದು ಚರಣ್ ಅಕೌಂಟ್ ಈಸ್ ಕ್ರೆಡಿಟೆಡ್, ದಟ್ ಈಸ್ 30,000. ಇವ್ರ ಅಕೌಂಟ್ಗೆ ಕ್ರೆಡಿಟ್ ಆಗ್ಯದ ಅಂತಂತಂದರೆ ಯಾರ ಅಕೌಂಟ್ಗೆ ಡೆಬಿಟ್ ಆಗಬೇಕು ರೀ, ಅರುಣ್ ಆ್ಯಂಡ್ ವರುಣ್ ಅಕೌಂಟ್. ಹಿಯರ್ ರೈಟ್ ಹಿಯರ್ 15,000 ಆ್ಯಂಡ್ 15,000 ಬರ್ತದೆ. ಹಾಗಾದರೆ ಇಲ್ಲಿ ನಾವೇನು ಬರ್ತೀವಿ, ಯಾರ ಅಕೌಂಟ್ಗೆ ನಾವು ಕಳಿಸಿದ್ದೀವಿ ರೀ ಅದನ್ನು, ಚರಣ್ ಅಕೌಂಟ್. ದಿಸ್ ಈಸ್ ಅ ಗುಡ್ ವಿಲ್ ಟ್ರೀಟ್ಮೆಂಟ್. ಯಾರಿಗೆ ಕೊಡ್ತಾ ಇದ್ದೀವಿ ಅವ್ರ ಅಕೌಂಟ್ ಕ್ರೆಡಿಟು, ಯಾರಿಂದ ಹೋಗ್ತಾ ಇದೆ ಅವ್ರ ಅಕೌಂಟ್ಗೆ ಡೆಬಿಟ್ ಆದರೆ ದಿಸ್ ಈಸ್ ಅ ಟ್ರೀಟ್ಮೆಂಟ್ ಆಫ್ ಅ ಗುಡ್ ವಿಲ್ ಅಕಾರ್ಡಿಂಗ್ ಟು ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಅಕಾರ್ಡಿಂಗ್ ಇಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26ರ ಪ್ರಕಾರ ಗುಡ್ ವಿಲ್ ಟ್ರೀಟ್ಮೆಂಟ್ ಈ ಥರ ಆಗುತ್ತೆ. ಯು ಶುಡ್ ಗಿವ್ ದ ಗುಡ್ ವಿಲ್ ಬೈ ದಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ in the ratio of gain ratio. Here the gain ratio is the 2:2. It means equally the 15,000 is credited, means 30,000 is credited to the Charan account and the 15,000 debited to the Arun account and Varun account. Okay, ಇಷ್ಟು ಮಾಡಿದ್ರೆ ನಿಮ್ದು ಏನಾದ್ರಿ ಪ್ರಾಬ್ಲಮ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಗುತ್ತೆ. ಹಾಗಾದರೆ ಟೋಟಲ್ ಮಾಡಿರಿ, ಇಲ್ಲಿ 30 70 79,000 ಆಗ್ತೈತಿ ಟೋಟಲ್. ಇಲ್ಲಿ 60 76 78,000. ನೆಕ್ಸ್ಟ್ 1,16 1,18,000. ಹಿಯರ್ ಆಲ್ಸೋ 1,18 78 ಆ್ಯಂಡ್ 79. ಹಾಗಾದರೆ ಇಲ್ಲಿ ವಾಟ್ ಎವರ್ ದ ಚರಣ್ ಪ್ರಪೋರ್ಷನೇಟ್ ಈ ಶುಡ್ ಟ್ರೀಟೆಡ್ ಆಸ್ ಅ ಲೋನ್ ಟು ದ ಆರ್ಗನೈಸೇಷನ್. ಇಲ್ಲಿ ನೋಡಿರಿ 1,18 ಒಳಗೆ ಎಷ್ಟು 15,800 ನೀವು ಲೆಸ್ ಮಾಡಿರಿ ಅಂತಂತಂದ್ರೆ ಎಷ್ಟು ಬರ್ತದೆ, 1,02,200 1,02,200 ಬರ್ತದೆ. ನೆಕ್ಸ್ಟ್ 78 ಒಳಗೆ ಏನ್ರಿ 15 ನೀವು ಲೆಸ್ ಮಾಡಿರಪ್ಪ ಅಂತಂದರೆ 73 62,200 ಬರ್ತದೆ. 79 ಒಳಗೆ 400 ಹೋದರೆ 78,000 ಹಿಯರ್ 600. ಇದು ಏನಾಗ್ತದೆ ಟು ಅರುಣ್ ಚರಣ್ ಲೋನ್ ಅಕೌಂಟ್. ಅವ್ರು ನಾವು ಏನಂತ ಟ್ರೀಟ್ ಮಾಡ್ತೀವಿ, ಲೋನ್ ನಮ್ಗೆ ಕೊಟ್ಟಿದ್ದಾರೆ ಅಂತ ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟನ್ನು ನಾವೇನು ಮಾಡೋಣ, ಪ್ರಿಪೇರ್ ಮಾಡೋಣ. ಹಿಯರ್ ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಬ್ಯಾಲೆನ್ಸ್ ಶೀಟ್ ಬೈ ಯೂಸಿಂಗ್ starting or the beginning balance sheet. Here the balance sheet, or it is also called as a new balance sheet for the year ending. Okay, this is liability side. ಓಕೆ, ಹಾಗಾದರೆ ಲ್ಯಾಬಿಟೀಸನ್ನು ಫೋಸ್ಟಿಂಗ್ ಮಾಡೋಣ. ಫಸ್ಟ್ ಲ್ಯಾಬಿಟಿ ನೋಡಿರಿ, ಕ್ರೆಡಿಟರ್ಸ್ ಇದೆ. ಕ್ರೆಡಿಟರ್ಸ್ ರಿಲೇಟೆಡ್ ದೇರ್ ಇಸ್ ನೋ ಎನಿ ಅಡ್ಜಸ್ಟ್ಮೆಂಟ್, ಯು ಟೇಕ್ ದಿ ಡೈರೆಕ್ಟ್ ಅಮೌಂಟ್ ಆ್ಯಸ್ ಅ ಕ್ರೆಡಿಟರ್ಸ್. 71,000 ಬರ್ತದೆ. ರಿಸರ್ವ್ ಫಂಡ್ ಆಮೇಲೆ P&L ಅಕೌಂಟ್ ಈಗ ನಾವು ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ತೊಗೊಳ್ಬೇಡ್ರಿ. ನೆಕ್ಸ್ಟ್ ಕ್ಯಾಪಿಟಲ್ ಆಫ್ ದಿ ಆಲ್ ದ ಪಾರ್ಟ್ನರ್ಸ್. ಕ್ಯಾಪಿಟಲ್ ಓನ್ಲಿ ಫಾರ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್, ದಟ್ ಈಸ್ ಅರುಣ್ ಆ್ಯಂಡ್ ವರುಣ್. ಇಲ್ಲಿ ನಾವು ರಿಟೈರಿಂಗ್ ಪಾರ್ಟ್ನರ್ದು ಕ್ಯಾಪಿಟಲ್ ಅಂತ ತೊಗೊಳ್ಳಲ್ಲ, ಲೋನ್ ಅಂತ ತೊಗೊಳ್ತೀವಿ. 1,02,200 ಆ್ಯಂಡ್ ಹಿಯರ್ 62,200 ದಿಸ್ ಅಮೌಂಟ್. ಓಕೆ, ನೆಕ್ಸ್ಟ್ ಅಸೆಟ್ಸ್ ಪೋಸ್ಟಿಂಗ್ ಮಾಡೋಣ. ಫಸ್ಟ್ ಅಸೆಟ್ ದಟ್ ಈಸ್ ಅ ಕ್ಯಾಶ್,
ಕ್ಯಾಶ್ ಅಲ್ಲಿ ನಾವು ನ್ಯೂ ಪಾರ್ಟ್ನರ್ದು ಆ್ಯಡ್ ಅದು ಮಾಡ್ತಿದ್ವಲ್ಲ, ಇಲ್ಲಿ ಏನಿಲ್ಲ, ಆ್ಯಸ್ ಇಟ್ ಈಸ್ ಕ್ಯಾಶ್ ಎಷ್ಟಿದೆಯಲ್ಲ ಅಷ್ಟು ನಾವು ತೊಗೊಳ್ರಿ, 40,000. ಓಕೆ, ದ ನೆಕ್ಸ್ಟ್ ಒನ್ ಏನು ಬರ್ತದೆ, ಡೆಟರ್ಸ್. ಬಟ್ ಡೆಟರ್ಸ್ ನೋಡಿರಿ, ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಷ್ಟೇ ನಾವು ತೊಗೊಂಡಿದ್ದೀವಿ, ಬಟ್ ದ ಟೋಟಲ್ ಮೇಂಟೈನ್ ಎಷ್ಟು ಅದಲ್ಲ ಅದನ್ನಷ್ಟು ನಾವು ಇಲ್ಲಿ ಏನು ಮಾಡಬೇಕಾ, ಲೆಸ್ ಮಾಡಬೇಕಾ. ಸೊ 80,000 ಲೆಸ್ PDD 8,000, the outer column 72,000. next stock, there is a any adjustment related stock, stock related one adjustment ಐತೆ ನೋಡ್ರಿ, ಆ ಸ್ಟಾಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ಯದ, that should be added. if the assets value increase, it's added. if assets value decrease, it should be deducted here. stock 40,000, the 8,000 is increased, 48,000. next the asset, that is machinery. The value of machinery 40,000 less depreciation. we have to calculate here depreciation. ಏನು ಅಡ್ಜಸ್ಟ್ಮೆಂಟ್ ಇರ್ತಲ್ಲ ಅದನ್ನು ಆ್ಯಡ ಲೆಸ್ ಮಾಡಿ ನೀವೇನು ಮಾಡಬೇಕಾ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾ. 36,000. ನೆಕ್ಸ್ಟ್ ಫರ್ನಿಚರ್, ಹಿಯರ್ ಆಲ್ಸೋ ಫರ್ನಿಚರ್. the furniture value ಎಷ್ಟದ, 20,000. the furniture related adjustment, that is a 2,000 depreciation, less depreciation 2,000, 18,000. the last item, that is building. $1 lakh. ಹಾಗಾದರೆ ಇಷ್ಟೇ ನಾವೇನು ಮಾಡಿದ್ವಿ, ಜಸ್ಟ್ ಪೋಸ್ಟಿಂಗನ್ನು ಮಾಡಿದ್ವಿ ನಾವು, ಹೌದಾ. ಏನೇನು ರೀ, ಬಿಲ್ಡಿಂಗನ್ನು ಇದರ ರಿಲೇಟೆಡ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಡೈರೆಕ್ಟಾಗಿ ತೊಗೊಂಡ್ವಿ. ಓಪನಿಂಗ್ ಏನು ಬ್ಯಾಲೆನ್ಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡ, ಇಫ್ ಅಸೆಟ್ಸ್ ವ್ಯಾಲ್ಯೂ ಇಸ್ ಇನ್ಕ್ರೀಸ್, ಇಟ್ ಶುಡ್ ಬಿ ಆ್ಯಡೆಡ್ ಆ್ಯಂಡ್ ರೈಟ್ ದಿ outer column. if the assets value is decreased, deducted and write the outer column. after that you total the new balance sheet, it should be tallied, that is 3,14,000. here also 3,14,000 rupees. the balance sheet is tallied. the balance sheet is not tallied, your problem will be wrong. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲಿಲ್ಲ ಅಂದರೆ ನಿಮ್ಮ ಪ್ರಾಬ್ಲಮ್ ಏನಾದಂಗೆ ರೀ, ರಾಂಗ್ ಆದಂಗೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿ ಟುಡೇ ಪ್ರಾಬ್ಲಮ್, ದಟ್ ಈಸ್ ಪ್ರಿಪ್ರೇಷನ್ ಆಫ್ revaluation account and partners capital account, new balance sheet. in a revaluation account we take the increase the value of stock, it's recorded in the credit side. the PDD value is increased, or the excess 4,000 PDD was created, so that's why it should be debited. and the depreciation of the machinery and furniture is recorded in the or posted in the debit side of the revaluation account. the total of revaluation account 10,000. The difference arises in the credit side, so that's why it is called as a loss. this loss is distributed among all the partners with the including retiring partners, that is a 800, 800 and 400. after that prepare the partners capital account. first you take the balance of all the partners. after that general reserve, the general reserve is distributed among all the partners in the ratio of 2:1, that is 16, 16, 8. after that they are also given in a balance sheet as a P&L account 5,000. it is also distributed among all the partners in the ratio of 2:1, 2,000, 2,000, 1,000. and this is very very important adjustment, that is the portion of the Charan goodwill, that is a 30,000. the 30,000 goodwill will be paid by Arun and Varun in the ratio of 2:2. here they are not given the new ratio, so it is difficult to calculate the gain ratio. here we should exclude the retiring partner proportionate, we got the gain ratio. according to the gain ratio we have to distribute the, or we have to give the money to the Charan. the Charan is a retiring partner, so the Charan account is credited and the Arun and Varun account is debited.
Okay, and whatever the loss created here, that loss is created recorded in the debit side, 800, 800, 400. After that you total the credit side and write in both the columns and deduct this amount, that is the debit side amount. So you got the balance of Arun and Varun. They are continuing partners. The Charan is retiring. We have to identify that amount as a loan. Next, prepare the new balance sheet, and by using opening balance sheet we have to record the assets are in asset side and liabilities in the liability side. First you take the creditors amount in the liability side and the capital of Arun and Varun we got here. After that you take the one more, that is a Charan loan ಅನ್ನು ಮಿಸ್ ಮಾಡಿದ್ವಿ, ದಟ್ ಇಸ್ 78,600. ಓಕೆ, ಎಷ್ಟು ಮಾಡಿದೆ ಅಂದರೆ 3,14,000 ಬರ್ತದೆ. ಆಫ್ಟರ್ ದ್ಯಾಟ್ ಯು ರೆಕಾರ್ಡ್ ದಿ ಅಸೆಟ್, ದಟ್ ಇಸ್ ಅ ಕ್ಯಾಶ್ ಡೆಟರ್ಸ್. deduct the debtors in 8,000 because the maintenance of PDD is 10%, so you deduct, and the stock value is increased, so add it and write the outer column. And the machinery and furniture is value is depreciated, so deduct the and write here. There is no any adjustment in relating to building, so you take direct amount, building amount, that is a 1 lakh. After that you total it both the sides, that is a 3,14,000. Okay dear students, this is all about the today problem, that is a preparation of revaluation account, partners capital account, balance sheet. And this problem is asked in your preparatory examination 2021. ಓಕೆ, ಬಹಳ ಸಿಂಪಲ್ ಆಗಿದೆ ಏನಾದರೂ ಪ್ರಾಬ್ಲಮ್ ಅದ. I hope you have an clear idea about the today problem. This is a question number 30, and anything you are having doubts, so directly contact me. Okay dear students, I hope you have an clear idea about the today problem. We see the next problem in the next class. Thank you.